ಮಕರ ಸಂಕ್ರಾಂತಿ ನಿಮಿತ್ತ ಪುಣ್ಯ ಸ್ನಾನ ಮಾಡಿದ ಜನರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದ ಬಳಿ ಇರುವ ತುಂಗಭದ್ರಾ ಡ್ಯಾಮಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಹರಿಯುವ ನದಿ ನೀರಿನಲ್ಲಿ ಸಹಸ್ರಾರು ಜನರು ಎಳ್ಳು ಹಾಗೂ ಅರಿಶಿನ ಪುಡಿಯನ್ನು ಹಚ್ಚಿಕೊಂಡು ಪುಣ್ಯ ಸ್ನಾನ ಮಾಡಿದರು. ತದನಂತರ ಮಕರ ಸಂಕ್ರಾಂತಿ ಹಬ್ಬವು ಕೃಷಿ ಹಾಗೂ ಋತು ಸಂಬಂಧಿತ ಹಬ್ಬ ಆಗಿರುವುದರಿಂದ ಪುಣ್ಯ ಸ್ನಾನಕ್ಕೆ ಬಂದಿದ್ದ ರೈತಾಪಿ ಜನರು ಗಂಗೆ ಹಾಗೂ ಭೂಮಿ ತಾಯಿಗೆ ಮತ್ತು ಸೂರ್ಯನಿಗೆ ಪ್ರಕೃತಿಗೆ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ನಂತರ ಇಲ್ಲಿನ ತುಂಗಭದ್ರಾ ನದಿಯ ತಟದಲ್ಲಿರುವ ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದ ಮೂಲ ಕರ್ತೃಗಳಾದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಗದ್ದುಗೆಯ ದರ್ಶನ ಪಡೆದುಕೊಂಡರು. ಮಕರ ಸಂಕ್ರಾಂತಿಯ ಅಂಗವಾಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ ಸಹಸ್ರಾರು ಜನರು ಪೌರಾಣಿಕವಾಗಿ ಎಳ್ಳನ್ನು ಪವಿತ್ರ ಎಂದು ಪರಿಗಣಿಸಿದ ಕಾರಣ ಸಂಕ್ರಾಂತಿಯ ಈ ದಿನ ಎಳ್ಳು ಬೆಲ್ಲ ಹಂಚುವ ಮೂಲಕ ಪರಸ್ಪರರು ಎಳ್ಳು ಬೆಲ್ಲ ಸವಿದು ಸೌಹಾರ್ದ ವೃದ್ಧಿ ಹಾಗೂ ಸಿಹಿ ಸಂಬಂಧಗಳನ್ನು ಗಟ್ಟಿಗೊಳಿಸಿದರು. ತದನಂತರ ಜನರು ತುಂಗಭದ್ರಾ ನದಿಯ ದಡದ ಬಳಿ ಒಂದೆಡೆ ಕುಳಿತುಕೊಂಡು ಮನೆಯಿಂದ ತೆಗೆದುಕೊಂಡು ಬಂದಿರುವ ರೊಟ್ಟಿ ಬುತ್ತಿ ಸಹಿತ ಸಿಹಿ ಪದಾರ್ಥಗಳೊಂದಿಗೆ ಊಟ ಸವಿದ ದೃಶ್ಯ ಕಂಡು ಬಂದಿತು. ಈ ಸಂದರ್ಭದಲ್ಲಿ ಗದಗ, ವಿಜಯನಗರ ಹಾಗೂ ಹಾವೇರಿ ಜಿಲ್ಲೆಗಳಿಂದ ಸಹಸ್ರಾರು ಜನರು ಆಗಮಿಸಿದ್ದರು. ವರದಿ ಚಂದ್ರಶೇಖರ ಸೋಮಣ್ಣವರ. ಅಲ್ಲ ಅವನ್ನ ತೊಕೊಂತೀನಂದ್ರೆ ಡ್ಯಾಮ್ ಇಲ್ಲಿ ಹೋದ್ರೆ ಹೇಳ್ತೀನಿಲ್ಲ ಆದ್ರೆ ಒಕ್ಕಟ್ಟಿರ್ಬೇಕು ಇಲ್ಲ ಇಲ್ಲಕಂದ್ರೆ ದುಡ್ಡು ಸಿಗ್ತಾವ ನಮ್ಗೆ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ದೂರ ಇದ್ದಾಗ ಹಾಕ್ಕೊಂಬಿಡ್ರಿ. ಏನಕ್ಕೆ